ಈ ರಾಷ್ಟ್ರದಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಇದರ ಗ್ರಹಣ ನಡೆದು 1 ತಿಂಗಳು ಹೊತ್ತಿಗೆ ನಿಮಗೆ ನಾನಾ ವಿಧವಾದ ವಿಪರ್ಯಾಸಗಳು ಆಗ್ಬಿಡುತ್ತೆ. ಇದು ಒಂದೇ ಕಡೆ, ಭಾರತ ಒಂದೇ ಅಲ್ಲ, ಇಡೀ ವಿಶ್ವಕ್ಕೆ ತೊಂದರೆ ಕೊಡುತ್ತಿದ್ದು. ರಾಜಕೀಯವಾಗಿ ಪ್ರಪಂಚದಲ್ಲಿ ಯಾವ ದೇಶಗಳು ಈಗ ಮೇಲಕ್ಕೆ ಕೇಳಬೇಕಾದ್ರೆ ಭಗವಂತನ ಕೃಪೆ ಇರಬೇಕು, ದೈವ ಸಹಾಯ ಇರಬೇಕು. ಅದರಲ್ಲೂ ಅಮೇರಿಕ ಅಂತೂ ಹೆಚ್ಚು ಅದಕ್ಕೆ ನಷ್ಟಕ್ಕೆ ಹೋಗುತ್ತೆ. ಅದನ್ನು 28/10/2025 ಗುರು ಅತಿಚಾರ ಪ್ರವೇಶ ಮಾಡಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಗ್ರಹಣ ಬಂದಿರೋದಕ್ಕೂ ಅತಿಚಾರ ಪ್ರವೇಶ. ಇನ್ನೂ ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ. ಅಷ್ಟರಲ್ಲಿ ಅರ್ಜೆಂಟು ಕರ್ಕಾಟಕಕ್ಕೆ ಹೋಗಬೇಕು. ಯಾರ ಮನೆಗೆ ಹೋಗ್ತಾನು? ಚಂದ್ರನ ಮನೆಗೆ ಹೋಗ್ತಾ ಇದ್ದಾನೆ. ಚಂದ್ರ ಇದ್ದಾನೆ, ಕರ್ಕಾಟಕದಲ್ಲಿದ್ದಾನೆ. ಕಟಕ ರಾಶಿ ಏನು ರಾಶಿ? ಜಲರಾಶಿ. ಜಲದಿಂದ ಆಪತ್ತುಗಳು ಪ್ರಾಪ್ತವಾಗ್ತವೆ. ಹೆಚ್ಚು ನಷ್ಟ ಜಲದಿಂದಲೇ. ಆದ್ದರಿಂದ ನಾವೇನು ಹೇಳೋದು ಅಂತಂದರೆ, ಈ ರಾಜ್ಯದಲ್ಲಿ ಜಲಧಾರೆಯಿಂದ ಆಗುವ ನಷ್ಟ ಕಷ್ಟಗಳನ್ನು ಸರ್ಕಾರ ಎಚ್ಚೆತ್ತಾಗಿಕೊಂಡರೆ ಮಾತ್ರವೇ ಅವರು ಜನಗಳನ್ನು ಕಾಪಾಡಬಹುದು. ಮೈ ಮರೆತು ಏನೋ ಗ್ಯಾರಂಟಿ ಬಗ್ಗೆ ಚಿಂತೆ ಮಾಡೋದಾಗಲಿ, ನಾಳೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿಬಿಟ್ಟಿದ್ದೀವಿ, ಅದು ಚುನಾವಣೆ ಆಗಲಿ, ಅವರ ರಾಜಕಾರಣ ಜೀವನವಾಗಲಿ, ಅವರ ಸ್ವಾರ್ಥವನ್ನೇ ಮೆರೆದರೆ ದೇವರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಖಂಡಿತವಾಗಲೂ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು, ಯಾರು ನಂಬಿಕೆ ಇದೆಯೋ ಬಿಟ್ಟಿದೆಯೋ, ವಿಶ್ವದಲ್ಲಿ ಒಂದು ಶಕ್ತಿ ಇದೆ, ದೈವಶಕ್ತಿ ಅಂತ ಏನಾದರೂ ಕರ್ಕೊಳ್ಳಿ. ಮುಜರಾಯಿ ಇಲಾಖೆ ನಮ್ಮ ಮಂತ್ರಿಗಳು, ಮುಜರಾಯಿ ಇಲಾಖೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿಯವರು ಎಚ್ಚರ ವಹಿಸಿ ಒಳ್ಳೆಯ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ರಾಜ್ಯದಲ್ಲಿದೆ, ಎಲ್ಲ ಕಡೆ. ಹಿಂದೆ ಮಹಾರಾಜರ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಯಾವುದೇ ಗ್ರಹಣ ಉಂಟಾದರೆ ಆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಆಗೋದು. 9 ಗಂಟೆಗೆ ತೆಗೆದು ದೇವರಿಗೆ ಶುದ್ಧೋದಕಲ್ಲಿ ಸ್ನಾನ ಮಾಡಿಸಿ, ಮತ್ತೆ 12 ಗಂಟೆಗೆ ಸ್ನಾನ ಮಾಡಿಸಿ, ಆಮೇಲೆ ದೇವ್ರಿಗೆ ಪೂರ್ತಿ ಬಿಂಬ ಶುದ್ಧ ಆದ ಕೂಡಲೇ, ಪೂರ್ತಿ ಬಿಂಬ ಕಾಣಿದ ಕೂಡಲೇ ಮತ್ತೆ ದೇವ್ರಿಗೆ ಪೂಜೆ ಗ್ರಹಣ ನೈವೇದ್ಯ ಎಲ್ಲ ಮಾಡಿ ಬಾಗಿಲು ಹಾಕೋರು. ಮತ್ತು ಬೆಳಗ್ಗೆ ಅದಾಗುತ್ತೆ ಪೂಜೆ ನಡೆಯೋದು. ಅಷ್ಟು ಪ್ರಜಾರಕ್ಷಣೆಗೆ ನಮ್ಮ ರಾಜ್ಯದ ಮುಜರಾಯಿ ಇಲಾಖೆ ಮಂತ್ರಿಗಳು ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ಆ ಇಲಾಖೆಗೆ ಸೂಚನೆ ಕೊಟ್ಟರೆ ಜನಗಳ ಮರಣಗಳು, ದುರ್ಘಟನೆಗಳು, ದುರಂತಗಳು ಕಡಿಮೆ ಆಗುತ್ತೆ ಅಂತ ನಾನು ಧಾರಾಕಾರವಾಗಿ ಹೇಳಬಲ್ಲೆ ನಾನು.